ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BVS ಫುಡ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ಮಾಡುವ ಸಾರು ಮೊಳಕೆ ಕಾಳಿನ ಸಾಂಬಾರ್. ಈಸಿಯಾಗಿ ಯಾವ ಥರ ಮಾಡೋದು ನೋಡೋಣ. ಫಸ್ಟು ಎಣ್ಣೆಯಲ್ಲಿ ಗಸಗಸೆ ಹಾಕ್ಕೊಂಡು ಒಂದೆರಡು ಚಕ್ಕೆ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದ್ರ ಜೊತೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಎರಡು ಜೊತೆಯಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಂದ್ಸಲಿ ಮೊಳಕೆ ಕಾಳಿನ ಸಾಂಬಾರು ಈಸಿಯಾಗಿ ಮಾಡ್ಬೋದು, ಬೇಗ ಕೂಡ ಮಾಡ್ಬೋದು. ಮತ್ತು ಇವಾಗ ನಾನು ಗರಂ ಮಸಾಲ ಏನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾನು ಟೊಮೆಟೊನ ಹಾಕ್ಕೊಂಡು ಮತ್ತು ಫ್ರೈ ಮಾಡಿಕೊಂಡು ಅದನ್ನು ಫ್ರೈ ಮಾಡಿರೋದನ್ನ ಏನು ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳೋಣ. ಈಗ ನಾನು ಈ ಮೊಳಕೆ ಕಾಳಿನ ಸಾಂಬಾರು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟು ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಮತ್ತು ನಾವು ಕರಿಬೇವು ಹಾಕ್ಕೊಂಡು ಮೊಳಕೆ ಕಾಳುಗಳು ಕಟ್ಕೊಂಡಿರ್ತೀನಲ್ಲ, ನಾನು ಇಲ್ಲಿ ಹುರ್ಲಿ ಕಾಳನ್ನ ಕಟ್ಕೊಂಡಿದ್ದೀನಿ ಮೊಳಕೆ ಕಾಳು. ಅದ್ರ ಜೊತೆಯಲ್ಲಿ ನಾನು 1-2 ಆಲೂಗಡ್ಡೆನ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕಂದ್ರೆ ಒಂದು 2-3 ಮಿನಿಟ್ಸ್ ನೀಟಾಗಿ ಅದನ್ನು ಫ್ರೈ ಮಾಡ್ಕೊ. ಹಿಂಗೆ 2-3 ಮಿನಿಟ್ಸ್ ಫ್ರೈ ಆಗಿದ್ದಾದಮೇಲೆ ನಾವು ಈಗ ರುಬ್ಕೊಂಡಿರ್ತೀವಲ್ವ ಅದನ್ನು ನಾವು ಹಾಕ್ಕೊಳ್ಬೇಕು. ಅದನ್ನು ಒಂದು ನೀಟಾಗಿ ಫ್ರೈ ಮಾಡ್ಕೋಬೇಕು 2-3 ಮಿನಿಟ್ಸ್ ಆಮೇಲೆ ನಾವು ರುಬ್ಬಿರೋದನ್ನ ಏನು ಮಾಡಬೇಕು ಅದರೊಳಗಡೆ ಹಾಕ್ಕೊಂಡು ಮತ್ತು ಅದನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು. ಆ ಥರ ಫ್ರೈ ಮಾಡಿದ್ದಾದಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೇಕು ವಾಟರ್ನ. ಕನ್ಸಿಸ್ಟೆನ್ಸಿ ನೋಡ್ಕೊಂಡಂದರೆ ಇವಾಗ ಚಪಾತಿಗೆ ಮುದ್ದೆಗೆ ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಇಲ್ಲ ನಾವು ಅನ್ನ ಸಾಂಬಾರು ತಿಂತೀವಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ಸೊ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಹಾಕಬೇಕು. ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನೀವು ಜಾಸ್ತಿ